ಸ್ನೇಹ ಸಿದ್ಧಿ ಸೇವಾ ಟ್ರಸ್ಟ್ ಬಸಪಟ್ಟಣ ಹಾಗೂ ಎನ್ಆರ್ ಆಸ್ಪತ್ರೆ ಒಡ್ಡರಟ್ಟಿ ಇವರ ಸಂಯುಕ್ತಾಶ್ರಯದಲ್ಲಿ ಮೇ 28 ಬುಧವಾರದಂದು ಗಂಗಾವತಿ ತಾಲೂಕಿನ ಬಸಪಟ್ಟಣದ 1ನೇ ವಾರ್ಡ್ ಮಹಬೂಬ್ ನಗರ್ ಶಾದಿ ಮಹಲದಲ್ಲಿ ಮಹಿಳೆಯರಿಗಾಗಿ ಮಹಿಳಾ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆಯ ಸುತ್ತಮುತ್ತಲಿನ ಭಾಗಗಳದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ
ನಮ್ಮ ಮುಂದೆ ಭಾಳ ಸಣ್ಣವರು. ಅಂಥವ್ರಿಗೆ ಇಂಥ ಒಳ್ಳೆ ಬುದ್ಧಿಯನ್ನು ಕೊಟ್ಟು ದೇವರು ಸಮಾಜ ಸೇವೆ ಮಾಡೋದಕ್ಕೆ ಹಚ್ಚಿರೋದನ್ನು ನೋಡಿದ್ರೆ ನಮಗೆ ಭಾಳ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾವಾಗಲೂ ಇದೇ ರೀತಿ ಸಮಾಜ ಸೇವೆ ಮಾಡ್ತಾ ಎಲ್ಲರನ್ನು ಒಂದುಗೂಡಿಸುತ್ತಾ ಮಾಡ್ಕೊಂತ ಹೋದರೆ ಇನ್ನೂ ಭಾಳ ಚೆನ್ನಾಗಿರುತ್ತೆ. ದೇವರ ಆ ಯುವಕರಿಗೆ ಆಯುರಾರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ, ಒಳ್ಳೆ ಬುದ್ಧಿಯನ್ನು ಕೊಡಲಿ ಅನ್ನೋಂಥ ಮಾತನ್ನು ಹೇಳೋದಕ್ಕೆ ಇವತ್ತು ನಾನು ಇಚ್ಛೆ ಪಡ್ತೇನೆ. ನಮ್ಮ ಮೊಹಮ್ಮದ್ ಸಾಬ್ ದಳಪತಿಯವರ ಕರೆಗೆ ಹೋಗ್ಬಿಟ್ಟು ಇವತ್ತು ಬಂದಿರತಕ್ಕಂಥ ಡಾಕ್ಟರ್ಸು ಹೆಣ್ಮಕ್ಳು ಇರ್ಬೋದು ಮತ್ತು ಗಂಡು ಮಕ್ಕಳು ಇರ್ಬೋದು, ಇವತ್ತು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಆಯಗಳು ಇರ್ಬೋದು, ಎಲ್ಲರೂ ಬಂದು ಉಚಿತ ಸೇವೆ ಮಾಡೋದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ ಅವರಿಗೆ ಭಗವಂತ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನು ಹೆಚ್ಚಿನ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮೂರಿಗೆ ಕೀರ್ತಿ ಪತಾಕೆಯನ್ನು ಹಾರಿಸಬೇಕಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಅದ್ರ ಜೊತೆಗೆ ಎಲ್ಲ ಡಾಕ್ಟರ್ಗಳು ಇವತ್ತು ಉಚಿತ ಸೇವೆಗಾಗಿ ನಮ್ಮೂರಿಗೆ ಬಂದು ಈ ಇಂಥ ಕಾರ್ಯಕ್ರಮವನ್ನು ನಡೆಸ್ತಾರಲ್ಲ, NR ಫೌಂಡೇಶನ್ ಅಧ್ಯಕ್ಷರಿಗೂ ಮತ್ತು ದಳಪತಿ ಅವರಿಗೂ ಎಲ್ಲರಿಗೂ ನಾನು ವಂದಿಸಿ ನಮ್ಮ ಶ್ರೀಗಳ ಪಾದಗಳಲ್ಲಿ ನಮಸ್ಕರಿಸಿ ಈ ವೇದಿಕೆ ಮೇಲೆ ಇರ್ತಂತ ಎಲ್ಲ ಗಣ್ಯರಿಗೂ ತಮಗೂ ನಾನು ಮಹಿಳೆಯರಿಗೆ ಅಂತ ಏನು ನೀವು ಮೆನ್ಷನ್ ಮಾಡಿದ್ರೆ ನನಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ಇವತ್ತು ಮಹಿಳೆಯರು ಈಸಿಯಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೆ ಹೇಳ್ಕೊಳ್ಳಲ್ಲ. ಅಂದ್ರೆ ಯಾಕಂದ್ರೆ ನಮ್ಮ ಈ ಒಂದು ಚಿಕಿತ್ಸಾ ವಿಧಾನ ನಮಗೆ ತಿಳಿದಿರೋದ ಮಟ್ಟಿಗೆ ಅರ್ಲಿ ಡಿಟೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಆಲ್ ಟ್ರೀಟ್ಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಯಾವುದೇ ಡಿಸೀಸ್ಗೆ ನಾವು ಮುಖ್ಯವಾಗಿ ಮೊದಲಿಗೆ ನಮಗೆ ಏನಾದರೂ ಸಮಸ್ಯೆಗಳು ಕಂಡ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ನಾವು ತೋರಿಸ್ಕೋಬೇಕು. ಹಾಗಾದಾಗ ಮಾತ್ರ ಆ ಒಂದು ಆರೋಗ್ಯ ಸುಧಾರಿಸುತ್ತೆ. ಯಾಕಂದ್ರೆ ನಾವು ಲೇಟಾಗಿ ಅಂದ್ರೆ ನಾವು ಆ ಒಂದು ಸಮಸ್ಯೆ ಜಟಿಲ ಆದಾಗ ನಾವು ಡಾಕ್ಟರ್ ಹತ್ರ ಹೋದ್ರೆ ಅದಕ್ಕೆ ಪರಿಹಾರ ಇಲ್ಲ ಇವತ್ತು. ಆದ್ರೆ ಆಯುರ್ವೇದ ನಾವು ಗಿಡಮೂಲಿಕೆ ಇವೆಲ್ಲ ಮರ್ತಿದೀವಿ. ಆ ಒಂದು ಕಾರಣದಿಂದ ಇವತ್ತು ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ನಮ್ಮ ಸುತ್ತಮುತ್ತಲ ಜನಾಂಗದಲ್ಲಿ ಕಾಣ್ತಾ ಇದೆ. ಈ ಒಂದು ಕಾರಣದಿಂದ ಈ ತರ ಶಿಬಿರಗಳು ಏನಾದರೂ ಆಯೋಜನೆಗೊಂಡ್ರೆ, ಪ್ರತಿಯೊಂದು ಹಳ್ಳಿಗಳಲ್ಲಿ ಈ ತರ ಶಿಬಿರಗಳು ಆಯೋಜನೆಗೊಂಡ್ರೆ ಅರ್ಲಿ ಡಿಟೆಕ್ಷನ್ ಇಂದ ಮಹಿಳೆಯರ ಆರೋಗ್ಯ ಸುಧಾರಿಸುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಾರು ಡಾಕ್ಟರ್ಸ್ ಬಂದಿದ್ದಾರೆ ಇವತ್ತು ಫ್ರೀಯಾಗಿ, ಯಾಕಂದ್ರೆ ಗೊತ್ತಿದೆ ಇವತ್ತು ಎಷ್ಟು ಕಾಸ್ಟ್ಲಿ ಜೀವನ ಅಂದ್ರೆ ನಾವು ನೋಡ್ತಾ ಇರೋದಂದ್ರೆ ಡಾಕ್ಟರ್ಸ್ ಹತ್ರ ಹೋಗಕ್ಕೆ ಭಯ ಬಂದಿದೆ, ಯಾಕಂದ್ರೆ ಅಷ್ಟು ಕಾಸ್ಟ್ಲಿ ಆಗಿದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಏನು ವಿಶೇಷವಾಗಿ ಡಾಕ್ಟರ್ಸ್ ಇವತ್ತು ನೀವು ಫ್ರೀ ಆಗಿ ನಮ್ಮ ಗ್ರಾಮಕ್ಕೆ ಬಂದು ಈ ಮಹಿಳೆಯರಿಗಾಗಿ ನೀವು ಇವತ್ತು ಒಂದು ದಿನದ ನಿಮ್ಮ ಸೇವೆಯನ್ನು ನಮ್ಮ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ತಮಗೆ ಮೊದಲು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಕಾರಣ 108 ಇರ್ಬೋದು, ಆದ್ರೆ ಇಂಥ ಒಂದು ಕಮರ್ಷಿಯಲೈಸೇಷನ್ ಅಲ್ಲಿ ತಮ್ಮ ಒಂದು ದಿನದ ಎಲ್ಲ ಆರೋಗ್ಯ ಸಿಬ್ಬಂದಿಯನ್ನ ನಮ್ಮ ಗ್ರಾಮಕ್ಕೆ ಕರೆಸಿ ನೀವು ಇವತ್ತು ನಮ್ಮ ಗ್ರಾಮದ ಮಹಿಳೆಯರಿಗೆ ಮತ್ತು ಸುತ್ತಮುತ್ತಲ ಗ್ರಾಮದ ಮಹಿಳೆಯರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ನೀವು ನಮ್ಮ ಸ್ನೇಹ ಸಿದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ನೀವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರೋದ್ರಿಂದ ತಮಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಆಗಮಿಸತಕ್ಕಂಥ ಎಲ್ಲ ಯುವತಿಯರು ಮತ್ತು ಎಲ್ಲ ಗ್ರಾಮದ ಹಿರಿಯರು ತಮ್ಮ ಮಹಿಳೆಯರಿಗೆ ತಿಳಿಸಿ ಈ ಒಂದು ಶಿಬಿರವನ್ನು ಯಶಸ್ವಿಗೊಳಿಸ್ಬೇಕು. ಇದು ನಾವು ಸ್ಟೇಜ್ ಅಲ್ಲಿ ಮಾಡಿರೋದು ಯಶಸ್ವಿ ಅಲ್ಲ, ಹೆಚ್ಚು ಮಹಿಳೆಯರು ಇದ್ರ ಉಪಯೋಗ ತೆಗೆದುಕೊಳ್ಬೇಕು. ಯಾಕಂದ್ರೆ ಇವತ್ತು ವಿಶೇಷ ತಜ್ಞರು ಇಲ್ಲಿ ಏನು ಆಗಮಿಸಿದ್ದಾರೆ, ಅವರಿಂದ ತಮ್ಮ ದೃಷ್ಟಿಯಿಂದ ಈ ಆರೋಗ್ಯ ಶಿಬಿರ ನಿಜವಾಗಿ ತುಂಬಾ ಶ್ಲಾಘನೀಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ನೆನಪಿಡಬೇಕು. ಅದೇ ರೀತಿ ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ನಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಅನೇಕ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಏನೈತೆ ಅದರಲ್ಲಿನೇ ಮಗ್ನರಾಗಿರ್ತೇವೆ. ಆದರೆ ಆರೋಗ್ಯದ ಕಡೆ ಹೆಚ್ಚು ನಾವು ಗಮನ ಹರಿಸುತ್ತಿರುವುದಿಲ್ಲ. ಹೀಗೆ ಆರೋಗ್ಯ ಹದಗೆಟ್ಟ ನಂತರ ಏನೈತೆ ಸಂಬಂಧಿಸಿದ ದೂರದ ದವಾಖಾನೆಗಳಿಗೆ ಹೋಗಿ ನಾವು ಸಂಪಾದಿಸಿದ ಹಣವನ್ನ ಅಲ್ಲಿ ನಾವು ವ್ಯಯ ಮಾಡಬೇಕಾಗುತ್ತದೆ. ಹೀಗೆ ವ್ಯಕ್ತಿಯ ದೈಹಿಕ, ಸಾಮಾಜಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮ ಆರೋಗ್ಯ ಇದ್ದಾಗ ಮಾತ್ರ ನಾವು ಏನೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಈಗಂತೂ ಕೆಲವು ರೋಗಗಳು ಸಾಮಾನ್ಯವಾಗಿ BP, ಶುಗರ್, ಹೃದಯಘಾತ, ಇನ್ನು ತರತರಹದ ಏನೈತೆ ಕಾಯಿಲೆಗಳು ಏನು ಬರ್ತಾ ಇವೆ. ಹೀಗೆ ಅನೇಕ ರೋಗಗಳು ಕೂಡ ಹುಟ್ಟಿಕೊಳ್ತವೆ. ಇವುಗಳ ಬಗ್ಗೆ ನಾವು ವಿಶೇಷ ಕಾಳಜಿಯನ್ನ ಮಾಡಬೇಕಾಗುತ್ತದೆ. ಜೀವನದಲ್ಲಿ ಸಾಧನೆ ಮಾಡಲು ಏನೈತೆ ಸದೃಢ ಆರೋಗ್ಯ ಇದ್ದಾಗ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇಲ್ಲ ಅಂತಂದೇಳಿ ನಾವು
ನೆನಪಿಡಬೇಕು. ಅದೇ ರೀತಿ ದೇಹವು ಅನೇಕ ರೋಗಗಳ ನೆಲೆಯಾಗದಂತೆ ನಾವು ನೋಡಿಕೊಳ್ಳಬೇಕು. ಹೀಗೆ ಈ ಎಲ್ಲಾ ವಿಷಯಗಳನ್ನ ಅರಿತುಕೊಂಡು ಇವತ್ತು ನಮ್ಮ ಸ್ನೇಹ ಸಿದ್ಧಿ ಸೇವಾ ಟ್ರಸ್ಟ್ ಅವರು ಏನೈತೆ ಈ NR ಹಾಸ್ಪಿಟಲ್ ಸಹಯೋಗದಲ್ಲಿ ಒಂದು ಸಾಮಾಜಿಕ ಕಾಳಜಿಯನ್ನ ಮೂಡಿಸುವುದರ ಸಲುವಾಗಿ ಆರೋಗ್ಯದ ವಾತಾವರಣವನ್ನು ಏನೈತೆ ಸರಿಪಡಿಸಲು ಅನೇಕ ನನಗೆ ಬಹಳ ಸಂತೋಷದಿಲ್ಲ. ಯಾಕಂದ್ರೆ ಗಂಗಾವತಿ ಭಾಗದಲ್ಲಿ ಇದು ನನ್ನ ಮೊದಲನೇ ಕಾರ್ಯಕ್ರಮ. ನಿಮಗೆ ಏನೇ ಪ್ರಾಬ್ಲಮ್ ಇರಲಿ, ನಾರ್ಮಲ್ ಪ್ರೆಗ್ನೆನ್ಸಿ ಚೆಕಪ್, ಪ್ರೆಗ್ನೆನ್ಸಿ ಇರುವ ಟೈಮ್ನಲ್ಲಿ ಬೇರೆ ಏನು ಸಮಸ್ಯೆ ಇದೆ, ಮುಟ್ಟಿನ ಸಮಸ್ಯೆ ಇರಲಿ, ಬಿಳಿ ಮುಟ್ಟಿನ ಸಮಸ್ಯೆ ಇರಲಿ, ಗರ್ಭಕೋಶನ ಸಮಸ್ಯೆ ಇರಲಿ, ಅಂಡಾಶಯದಲ್ಲಿ ಏನು ಸಮಸ್ಯೆ ಸಿಸ್ಟ್ ಇರಲಿ, ಅಥವಾ ಮಕ್ಕಳಾಗ್ತಾ ಇಲ್ಲ, ಒಂದು ಮಗು ಆದಮೇಲೆ ಎರಡನೇ ಮಗು ಆಗ್ತಾ ಇಲ್ಲ, ಅಥವಾ ಬೇರೆ ಏನು ಜನರಲ್ ಪ್ರಾಬ್ಲಮ್ಸ್ ಇರಲಿ, ಅಥವಾ BP ಶುಗರ್ ಪ್ರಾಬ್ಲಮ್ ಇರಲಿ, ಬಂದು ತೋರಿಸ್ಕೋಬಹುದು. ವರ್ಷಕ್ಕೆ ಒಂದು ಸಾರಿ ಇಲ್ಲ ಅಂದರೆ 6 ತಿಂಗಳಿಗೆ ಒಂದು ಸಾರಿ ಬಂದು ಚೆಕ್ ಮಾಡಿಸ್ಕೋತಾ ಇರಬೇಕು. ಯಾಕಂದರೆ ಮಹಿಳೆಯರ ಆರೋಗ್ಯವೇ ಕುಟುಂಬದ ಆರೋಗ್ಯ. ಇಷ್ಟು ಹೇಳ್ತೇನೆ ನಮ್ಮ ಮಹಿಳಾ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಇವಾಗ ಡಾಕ್ಟರ್ ನಾಹಿದ್ ಅವರು ಹೇಳಿದ್ರು, ಸೊ ಮಹಿಳೆಯರಲ್ಲಿ ಯಾವ ಸಮಸ್ಯೆಗಳು ಕಂಡು ಬರ್ತವೆ, ಸೊ ಯಾವ ರೀತಿ ನಾವು ಚಿಕಿತ್ಸೆಯನ್ನ ಪಡ್ಕೋಬೇಕು ಅಂತ ಅವ್ರು ಹೇಳಿದ್ರು. ಸೊ ಇವತ್ತಿನ ದಿನ ಇಲ್ಲಿ ಸುಮಾರು ಪುರುಷರೇ ಆಲ್ಮೋಸ್ಟ್ ಇದ್ದೀರಾ. ಸೊ ಅದಕ್ಕೋಸ್ಕರ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಾಗ್ಲಿ ಹಾಗೂ ನಿಮ್ಮ ಫ್ಯಾಮಿಲಿಯಲ್ಲಿರುವಂತಹ ಮಹಿಳೆಯರಿಗೆ ಸೊ ಹದಿಹರಿಯದು ವಯಸ್ಸಿಂದ ಹಿಡಿದು ಹೆಣ್ಣು ಮಕ್ಕಳಲ್ಲಿ ಮುಟ್ಟು ನಿಲ್ಲುವಂತಹ ವಯಸ್ಸಿನವರೆಗೂ ತುಂಬಾ ಬದಲಾವಣೆಗಳು ಕಾಣ್ಕೊಳ್ತವೆ. ಸೊ ಆ ಬದಲಾವಣೆಗಳಲ್ಲಿ ಆಗುವಂತಹ ಮಾನಸಿಕ ಒಂದು ಒತ್ತಡ ಇರ್ಬೋದು. ಸೊ ಅವರಿಗೆ ಏನೇ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ನಾವಿವತ್ತು ಉಚಿತವಾಗಿ ಅವರಿಗೆ ಚಿಕಿತ್ಸೆಯನ್ನ ನೀಡುವಂತಹ ಒಂದು ಶಿಬಿರವನ್ನ ಹಮ್ಮಿಕೊಂಡಿದ್ದೀವಿ. ಸೊ ನಿಮಗೆ ಯಾವುದೇ ಸಮಸ್ಯೆಗಳು ಕಂಡು ಬಂದಲ್ಲಿ, ಸೊ ಗರ್ಭಿಣಿಯರಾಗಿರ್ಬೋದು ಹಾಗೂ ಮಹಿಳೆಯರಲ್ಲಿ ಬಿಳಿ ಮುಟ್ಟಿನ ಸಮಸ್ಯೆ ತುಂಬಾ ಕಾಣ್ತಾ ಇದೆ. ಸೊ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಆಗ್ಲಿ, ಗರ್ಭಕೋಶದ ಕ್ಯಾನ್ಸರ್ಗಳಲ್ಲಾಗ್ಲಿ, ಸೊ ಪ್ರತಿಯೊಬ್ರು ಏನಾಗುತ್ತೆ ಅಂತ ಹೇಳಿದ್ರೆ ಲಾಸ್ಟ್ ಸ್ಟೇಜ್ ಅಲ್ಲಿ ಬರ್ತಾರೆ. ಸೊ ಅವಾಗ ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದಾಗ ಸೊ ಚಿಕಿತ್ಸೆ ಫಲಕಾರಿ ಆಗೋದು ತುಂಬಾ ಕಡಿಮೆ. ಸೊ ಅದಕ್ಕೋಸ್ಕರ ಅರ್ಲಿ ಡಿಟೆಕ್ಷನ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಿಮ್ಮಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಸೊ ಮುಜುಗರ ಪಡ್ಕೊಳ್ಳಾದೆ ಹೇಳಿದ್ರೆ ಅದಕ್ಕೆ ಸೂಕ್ತ ಪರಿಹಾರ ಸಿಗುತ್ತೆ. ಸೊ ಹದಿಹರೆಯೋದರಲ್ಲೂ ಕೂಡ ಮಹಿಳೆಯರಲ್ಲಿ ಏನಾಗುತ್ತೆ, ಮುಟ್ಟಿನ ಸಮಸ್ಯೆಗಳು ತುಂಬಾ ಕಾಣ್ತವೆ. ಸೊ 3 months 6 months ಒಂದ್ಸಲ ಆಗದೇ ಇರ್ಬೋದು. ಸೊ ಆಮೇಲೆ ಬಂಜೆತನ, ಇತ್ತೀಚಿನ ದಿನಗಳಲ್ಲಿ ಬಂಜೆತನ ತುಂಬಾ ಕಾಣ್ತದೆ. ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಹಂಗ ಆಗ್ಬಿಟ್ಟಿದೆ. ಸೊ ಎಲ್ಲರೂ ನಾವು ಜಾಬ್ ಮಾಡ್ತೀವಿ, ಎಲ್ಲ ಮಹಿಳೆಯರಿಗೂ ಆಸೆ ಇರುತ್ತೆ. ಸೊ ಆ ಸಿಸ್ಟಮ್ ಕೂಡೋದಾಗಿರ್ಲಿ, ಸೊ ನಮ್ಮ ಫುಡ್ ಸ್ಟೈಲ್ ಆಗಿರ್ಲಿ, ಸೊ ಎಲ್ಲದರಿಂದ ಇಟ್ಕೊಂಡು ಬಂಜೆತನ ಒಂದು ತುಂಬಾ ಕಾಡ್ತಾ ಇದೆ. ಸೊ ಇದಕ್ಕೂ ಕೂಡ ಇಲ್ಲಿ ಉಚಿತವಾಗಿ ನಾವು ಇವತ್ತು ಶಿಬಿರದಲ್ಲಿ ಅದಕ್ಕೂ ಕೂಡ ಒಂದು ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸೆಯನ್ನು ಕೊಡುವಂತಹ ಒಂದು ವ್ಯವಸ್ಥೆ. ಆಹಾರ ಕ್ರಮ ಯಾವ ರೀತಿ ಇರಬೇಕು, ನಮ್ಮ ವಿಹಾರ ಕ್ರಮ ಯಾವ ರೀತಿ ಇರಬೇಕು, ಇದರಿಂದ ಡಿವಿಯೇಷನ್ ಆಗ್ತಿರೋದೇ ಮುಖ್ಯ. ಇಂದಿನ ದಿನಮಾನದಲ್ಲಿ ರೋಗಗಳು, ಯಾವುದೇ ರೋಗಗಳಿರಲಿ, ಅದು ಏಡಿಸ್ ರೋಗಗಳಿರಲಿ, ಬೇರೆ ರೋಗಗಳಿರಲಿ, ಸಹಜವಾಗಿ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನಾವು ನಮ್ಮ ರೀತಿ ನೀತಿಯನ್ನು ನಾವು ಬಿಟ್ಟು ವ್ಯತಿರಿಕ್ತವಾಗಿ ಬೇರೆ ಕಡೆ ಹೋಗ್ತಾ ಇದೀವಿ. ಆ ಒಂದು ಕಾರಣದಿಂದಾಗಿ ಇವತ್ತು ಹೆಚ್ಚಾಗಿ ಎಲ್ಲ ರೀತಿಯ ರೋಗಗಳು ಕಾಣ್ತಿವೆ. ವಿಶೇಷವಾಗಿ ಲೇಡೀಸ್ ಅಲ್ಲಿ ಒಂದು ಪ್ರೀ ಮೆಚ್ಯೂರ್, ಬಹಳ ಬೇಗ ಮುಟ್ಟಾಗೋದು, ಅದು ಬಹಳ ಬೇಗ ಹೆಣ್ತನವನ್ನು ಕಾಣ್ಕೊಳೋದು ನಾವು ಇಂದಿನ ದಿನಗಳಲ್ಲಿ ಬಹಳ ಕಾಮನ್ ಆಗಿದೆ. ಒಂದು ಸರಿ ಅವ್ರ ಹೆಣ್ತನ ಆ ರೀತಿ ಬಹಳ ಬೇಗ ಕಂಡುಕೊಂಡ್ರೆ ಬಹಳ ಬೇಗ ಅವರು ಕ್ಯಾನ್ಸರ್ಗೆ ತುತ್ತಾಗೋದು ಸಹಿತ ನಾವು ನೋಡ್ತಾ ಇದೀವಿ. ಕ್ಯಾನ್ಸರ್ ಅಥವಾ ಇತರೆ ಬೇರೆ ಯಾವುದೇ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗೋದು ಸಹಿತ ನಾವು ನೋಡ್ತಾ ಇದೀವಿ. ಸೊ ಇಲ್ಲಿ ನಾವು ಏನ್ ಹೇಳಲಿಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಇಟ್ ಇಸ್ ನಾಟ್ ಅಬೌಟ್ ಕಮರ್ಷಿಯಲೈಸೇಷನ್ ಅಥವಾ ನೀವು ಬಂದ ಆಸ್ಪತ್ರೆಗೆ ಕಾಣ್ರಿ ಅನ್ನೋದು ನಮ್ದು ಉದ್ದೇಶ ಅಲ್ಲ. ನಮ್ದು ಉದ್ದೇಶ ಏನಪ್ಪಾ ಅಂದ್ರೆ ನೀವು ನಿಮ್ಮ ವೈದ್ಯರಿಗೆ ನಿಯಮಿತವಾಗಿ ಕಾಣ್ತಾ ಇರಿ. ಆಸ್ಪತ್ರೆಗಳು ನಮ್ದೇ ಅಂತಲ್ಲ, ಯಾವುದೇ ಆಸ್ಪತ್ರೆಗಳು ದೇವಸ್ಥಾನಗಳಿದ್ದಂತೆ. ದೇವಸ್ಥಾನಕ್ಕೆ ನೀವು ತೊಂದರೆ ಇದ್ರೂ ಹೋಗ್ತೀರಿ, ತೊಂದರೆ ಇಲ್ಲ ಅಂದ್ರೂ ಹೋಗ್ತೀರಿ. ದೇವ್ರೆ ನನಗೆ ಚೆನ್ನಾಗಿಟ್ಟಿದ್ಯಾ, ಹೀಗೆ ಇಟ್ಟಿರು ಅಂತ ಹೇಳಲಿಕ್ಕೂ ಹೋಗ್ತೀವಿ. ಸೊ ಹಾಗಾಗಿ ನಿಯಮಿತವಾಗಿ ಅವಾಗವಾಗ ನೀವು ವೈದ್ಯರನ್ನು ಕಾಣುವ ಪರಿಪಾಠವನ್ನು ಇಟ್ಕೊಬೇಕು. ಅಂದಾಗ ಮಾತ್ರ ಅರ್ಲಿ ಡಯಾಗ್ನೋಸಿಸ್ ಅಥವಾ ಅರ್ಲಿ ಡಿಟೆಕ್ಷನ್ನ ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಬಹಳಷ್ಟು ಮುಂಬರುವ ಅನೇಕ ದೊಡ್ಡ ದೊಡ್ಡ ಕಾಯಿಲೆಗಳು ಅಥವಾ ಅನೇಕ ದೊಡ್ಡ ದೊಡ್ಡ ತೊಂದರೆ ತಾಪತ್ರಗಳನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನಮ್ಮ ಧ್ಯೇಯ. ಸೊ ನಮ್ಮ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಕೈಗೆಟುಕುವ ದರದಲ್ಲಿ
ಗುಣಮಟ್ಟದ ಚಿಕಿತ್ಸೆ, ಕಾರ್ಪೊರೇಟ್ ಮಟ್ಟದ ಚಿಕಿತ್ಸೆ ಗ್ರಾಮೀಣ ಭಾಗದಲ್ಲಿ ಕೊಡಬೇಕನ್ನೋ ಉದ್ದೇಶದಿಂದ ನಾವು ಒಡ್ರಡ್ಡಿ ಗ್ರಾಮದ ಆದಿಯಾಗಿ ಈ ಕಡೆ ನಾವು ನಮ್ಮ ಒಂದು ಸೇವಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ತಾವೆಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ. ಎಷ್ಟು ನೀರುಂಡರೆ ಮುಷ್ಟಿ ಮೈ ಆಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ, ಮಿಕ್ಕಿದೆಲ್ಲ ಕಸ. ಎಷ್ಟು ನೀ ಗಳಿಸಿಟ್ಟಳೆ ನಿನಗೆ ದಕ್ಕುವುದಷ್ಟು ಮುಷ್ಟಿ ಪಿಷ್ಟವು ತಾನೇ ಮಾಡ್ಕೊತೀನಿ. ತಿಂದು 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 ಹಾಗೆ ಹೇಳ್ಬೇಕಾಗಿ ಅಲ್ವಾ. ಅದರಲ್ಲಿ ಈ ಟ್ರಸ್ಟ್ ಏನಿದೆ ಅಲ್ಲ, ದಳಪತಿ ಅವ್ರದ್ದು ಟ್ರಸ್ಟ್ ಹೆಸರು ಚೆನ್ನಾಗಿದೆ, ಸ್ನೇಹ ಸಿದ್ಧಿ ಸೇವಾ ಟ್ರಸ್ಟ್. ಸ್ನೇಹಕ್ಕಂತ ಮೌಲ್ಯ ಇದೆ. ಯಾರು ಸ್ನೇಹದ ಸಹವಾಸ ಮಾಡ್ತಾರೆ ಆರೋಗ್ಯ ಚೆನ್ನಾಗಿರುತ್ತೆ. ಡಾಕ್ಟರ್ಸ್ ಟಚ್ ಈಸ್ ಇಂಪಾರ್ಟೆಂಟ್, ಡಾಕ್ಟರ್ಸ್ ವರ್ಡ್ಸ್ ಈಸ್ ಇಂಪಾರ್ಟೆಂಟ್. ನೀವು ಗಂಗಾವತಿ ಹೋಗ್ಬೇಕು, ಡಾಕ್ಟರ್ಸ್ ಟಚ್ ಅಂದ್ರೆ ಹಿಂಗೆ ಟಚ್ ಮಾಡಿದ್ರೆ 1000 ರೂಪಾಯಿ ಕೊಡ್ರಂತ, ಟಚ್ ಮಾಡಿದ್ರೆ 1000 ರೂಪಾಯಿ ಕೊಡ್ರಂತಾರ. ಇಲ್ಲಿ ಫ್ರೀಯಾಗಿ ಟಚ್ ಮಾಡ್ತಾರೆ, ನಿಮ್ಗೆ ಫ್ರೀಯಾಗಿ ಟಚ್ ಮಾಡ್ತಾರೆ, ಫ್ರೀಯಾಗಿ ಅವ್ರು ಸಲಹೆ ಕೊಟ್ಟಾರೆ. ಇವಾಗ ಫ್ರೀಯಾಗಿ ಸಲಹೆ ಕೊಟ್ಟಿದ್ದಾರೆ. ಇವತ್ತು ಸರ್ಕಾರ ಕೂಡ ಏನ್ ಮಾಡುತ್ತೆ ಗೊತ್ತಾ, ಮನೆ ಮನೆಗೆ ಆರೋಗ್ಯ ಸೇವೆ ಅಂತ ಕೊಡುತ್ತೆ. ಇವ್ರು ಆರೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸರ್ಕಾರ ಮನೆ ಮನೆಗೆ ಆರೋಗ್ಯ ಸೇವೆ, ಮನೆ ಮನೆಗೆ ನಿಮ್ಮ ಮನೆಗೆ ಬಂದು, ನೀವು ನಮ್ಮ ಮನೆಗೆ ಬರ್ತಾ ಇಲ್ಲ, ನಾವೇ ನಿಮ್ಮ ಮನೆಗೆ ಬರ್ತಾ ಇದ್ದೇವೆ, ನಾವೇ ನಿಮ್ಮ ಮನೆಗೆ ಬಂದು ಉಚಿತವಾಗಿ ಆರೋಗ್ಯ ಸೇವೆಯನ್ನು ಕೊಡ್ತಾ ಇದ್ದೀವಿ ಅಂತ ಸರ್ಕಾರ ಕೂಡ ಜಾಗೃತ ಆಗಿಬಿಟ್ಟೈತೆ. ನಮ್ಮ ಜನ ಇದ್ದಾರಲ್ಲ, ಅವರು ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ. ಈ ದೇಶದಲ್ಲಿ ಇವರೆಲ್ಲ ಹೇಳಿದ್ರು MD MS ಅಂತ ಬರ್ಕೋದ್ರಲ್ಲ, ಈ ಅಮೆರಿಕ ಮತ್ತು ಲಂಡನ್ ನಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಹೆಸರಿನ ಮುಂದೆ ಸ್ಟಾರ್ಗಳನ್ನ ಹಾಕಿರ್ತಾವೆ. ಹೆಸರು ಮುಂದೆ XYZ 3 ಸ್ಟಾರ್, XYZ 8 ಸ್ಟಾರ್, XYZ 11 ಸ್ಟಾರ್, XYZ 101 ಸ್ಟಾರ್, XYZ 1001 ಸ್ಟಾರ್ ಅಂತ ಹಾಕ್ಯಂತಾರೆ ಅಲ್ಲೆಲ್ಲ. ಈ ಒಬ್ಬನ್ಯಾವನ ಭಾರತದಲ್ಲಿ ಹೋಗಿದ್ನಂತೆ, ಈ ಸ್ಟಾರ್ಗಳದರಲ್ಲಿ ಏನಿವು ಅನ್ನಂತ. ಈಗ ಅದೇನಿಲ್ಲ, ಸ್ಟಾರ್ಗಳು ಹೆಂಗೆ ಹೆಚ್ಚಿಗಿರ್ತವೆ, ಹೆಚ್ಚಿಗಿರ್ತವೆ ಅವ್ರು ಉತ್ತಮವಾಗಿರ್ತಾರೆ ಅಂತ ಅರ್ಥ ಅಂತಂದಂತೆ. ಅಂದ್ರೆ ಸ್ಟಾರ್ ಜಾಸ್ತಿ ಅದಾವ ಅಂತಂದ್ರೆ ಅವರು ಡಾಕ್ಟರ್ಗಳಲ್ಲಿ ಎಷ್ಟು 20 ಸ್ಟಾರ್ ಅದಾವ ಅಂದ್ರೆ ಅವನ ಕೈ 20 ಜನ ರೋಗಿಗಳು ಸತ್ತಾರಂತ ಅರ್ಥ. 10 ಸ್ಟಾರ್ ಅದಾವ ಅಂದ್ರೆ 10 ಜನ ರೋಗಿಗಳು ಸತ್ತಾರಂತ ಅರ್ಥ. 5 ಸ್ಟಾರ್ಗಳದ ಅಂದ್ರೆ 5 ಜನ ಸತ್ತಾರಂತ ಅರ್ಥ. ಒಬ್ಬನ ಕಡೆ ನೋಡಿದಂತ 100 ಸ್ಟಾರ್ ಅಂತೆ, ಇವ್ರು ಸರಿಗಿಲ್ಲ ಡಾಕ್ಟರ್ ಅಂತವ, 100 ಜನ ಕೊಲೆ ಆಗ್ಯಾರ ಒಂದು ಕೈಯಾಗ. ಇನ್ನೊಬ್ಬನ ಕಡೆ ಒಂದಂತ 105 ಬಂತ, 50 ಬಂತ, ಇದು ಸ್ವಲ್ಪ ಒಳ್ಳೆ ಡಾಕ್ಟರ್. ಇನ್ನೊಂದ್ ಕಡೆ ಒಂದಂತೆ 10 ಸ್ಟಾರ್ ಅವ್ರಿಗಿಂತ ಒಳ್ಳೆ ಡಾಕ್ಟರ್ ಅನ್ನಂತ. ಇನ್ನೊಂದ್ ಕಡೆ 2 ಸ್ಟಾರ್ ಅಂತ ಸ್ವಲ್ಪ ಅತ್ಯುತ್ತಮವಾದಂತ ವೈದ್ಯ ಅಂತ ಅನ್ಕೋಣ. ಇನ್ನೊಂದ್ ಕಡೆ 1 ಸ್ಟಾರ್ ಇರ್ತಂತೆ, 1 ಸ್ಟಾರ್ ಇರ್ತಂತೆ. ಅವನ ಕಡೆ ಇವನು ಒಳ್ಳೆ ಡಾಕ್ಟರ್ ಅಂತ ಟ್ರೀಟ್ಮೆಂಟ್ ತರಕು ಅಂತ ಅವ್ನು ಹೇಳಿದಂತೆ, ರೋಗಿ ಕೇಳಿದಂತೆ, ಸರ್ ನೀವು ಬೆಸ್ಟ್ ಡಾಕ್ಟರ್ ನೋಡ್ರಿ ನೀವು ಅಂತ. ಹೆಂಗೆ ಅನ್ನ ಎಲ್ಲರಿಗೂ 100 ಸ್ಟಾರ್ ಅದಾವ, ನಿಮ್ಗೆ 1 ಸ್ಟಾರ್ ಐತ್ರಿ ಅಂದ್ರೆ ತಪ್ಪು ತಿಳ್ಕೊಂಡು ನಾನು ಹಾಸ್ಪಿಟ್ಲ್ ಓಪನ್ ಮಾಡಿ ಅರ್ಧ ಗಂಟೆ ಆಗೈತೆ ಅನ್ನಂತ. ಹಾಸ್ಪಿಟ್ಲ್ ಓಪನ್ ಮಾಡಿ ಅರ್ಧ ಗಂಟೆ ತಡ್ರಾಗದ ಅರ್ಧ ಗಂಟೆಯಲ್ಲಿ ಓಪನ್ ಸತ್ತಾನ. ಅಲ್ಲಿ ಹಂಗೆ ನಮ್ಮ ದೇಶದಲ್ಲಿ ಹಂಗಲ್ಲ. ಬೆಂಗಳೂರು ಭಾರತದಲ್ಲಿ MBBS ಮುಗಿಸ್ಕೊಂಡಿದ್ದಾನೆ ಅಂದ್ರೆ ಜಗತ್ತಿನಲ್ಲಿ ಅತ್ಯುತ್ತಮವಾದ ಡಾಕ್ಟರ್ ಅಂತ. ಈ ರಷ್ಯಾದಲ್ಲಿ ಅಬ್ರಾಡ್ನಲ್ಲಿ MBBS ಮುಗಿಸ್ಕೊಂಡ್ ಬರ್ತಾರಲ್ಲ, ಇವ್ರಿಗೆ ಗೊತ್ತಿರ್ಬೇಕು, ಇಲ್ಲೊಂದು ಟೆಸ್ಟ್ ಇರ್ತಾರೆ ಅವರಿಗೆ, ಟೆಸ್ಟ್ ಇಟ್ಟು ಬರ್ತು ತೋರಿಸ್ಕೊಳ್ರಿ ಇಲ್ಲ ಅಂತ ಕೇಳ್ತಾರೆ. ನಮ್ಮ ದೇಶದಲ್ಲಿ ಹಂಗಲ್ಲ, ಅತ್ಯುತ್ತಮವಾದಂತ ವೈದ್ಯಕೀಯ ಕಾಲೇಜುಗಳಿದ್ದಾವೆ, ಬಹಳಷ್ಟು ಚಂದಾಗಿ ಓದ್ಕೊಂಡು ಬಂದಿದ್ದಾರೆ. ಒಳ್ಳೆ ಪತ್ರಕರ್ತ ಬಂದವರಾಗಿರುವಂತ ಶಿವಪ್ಪ ನಾಯಕ್ ಅವರೇ ಹಾಗೂ ಶರಣಯ್ಯ ತಾತನವರೇ, ಗಫೂರ್ ಅವರೇ, ಈ ಊರಿನ ಎಲ್ಲಾ ಗುರು ಹಿರಿಯರೇ, ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಬ್ಬರೇ ನಾಂದಿ ಆಡಿಲ್ಲ, ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಪ್ರೀತಿ ಪಾತ್ರದಿಂದಲೇ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ. ಅವರು ಹಾಗೆ ಇದೇ ತರ ಕ್ಷಮಿಸ್ಬೇಕು ಅದ್ಮೀರ್ ನಂದಾಪುರ ಅವರೇ, ನನ್ನ ಹೆಸರು ತಗೊಂಡು ಹಿರಿಯರಿದಾರಲ್ಲ, ನನಗೆ ಯಾವತ್ತಿಗೂ ನನ್ನ ಬೆನ್ನೆಲುಬು ಸರ್. ನಾನು ಏನ್ ಮಾಡಿದ್ರು ಬೆನ್ ತಟ್ಟಿದಾರೆ ಹೊರತು ನನಗೆ ಒಂದ್ ಮಾತು ಅಂದಿಲ್ಲ. ಈ ಎಲ್ಲ ಹಿರಿಯರು ಕೂತಿದಾರಲ್ಲ, ಇವ್ರಿಗೆ ನಾನು ಒಂದು ಮಗನ ಸಮಾನ. ನಾನು ಇವ್ರ ಮುಂದೆ ಬಹಳ ಸಣ್ಣವನು, ಗಡ್ಡಷ್ಟೇ ಬೆಳಗಾಗಿದೆ, ಬಹಳ ಸಣ್ಣವನು. ಇವ್ರು ಹೇಳ್ತಾ ಇದಾರಲ್ಲ, ನಾನು ಬಹಳ ಸಣ್ಣವನು ಇವ್ರೆಲ್ಲರ ಮುಂದೆ. ಯಾವಾಗ್ಲೂ ನಾನು ಇವ್ರೆಲ್ಲರಿಗೆ ಮಾರ್ಗದರ್ಶನ ಕೇಳ್ತಿರ್ತೀನಿ. ಮಾಮ ಹೆಂಗ್ ಮಾಡೋಣ, ಚಿಕ್ಕಪ್ಪ ಹೆಂಗ್ ಮಾಡೋಣ, ಅಣ್ಣ ಹೆಂಗ್ ಮಾಡೋಣ, ಇವರೆಲ್ಲರ ಸಲಹೆ ಇದ್ದಾನೆ, ಇವರೆಲ್ಲರೂ ನನಗೆ ಸಹಕಾರ ಮಾಡೋಣ ಅಂತೇಳಿ ನಾನು ಒಂದಿಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಯಾವತ್ತು ನನಗೆ ಸರಿ ಅಂದ್ರೆ ಸರಿ, ತಪ್ಪಂದ್ರೆ ತಪ್ಪು ಅಂತ ಹೇಳ್ಕೊಟ್ರು ಅಂತ ನನಗೆ ಇವರೆಲ್ಲ ನನಗೆ ಅರಿದ ದೇವರಿದ್ದಾರೆ. ಇವ್ರು ನನಗೆ ದೇವರಿಗಿಂತ ಕಡಿಮೆ ಇಲ್ಲ. ನನಗೆ ಒಳ್ಳೆ ಹಿರಿಯರು, ಒಳ್ಳೆ ಮಾರ್ಗದರ್ಶಕರು ಕೂಡ. ಯಾಕಂದ್ರೆ ನಾನು ಏನ್ ಮಾಡಿದ್ರು ನನಗೆ ಹೇಳ್ತಾರೆ, ಇದು ತಪ್ಪು, ಇದು ಸರಿ ಅಂತ ಹೇಳಿ. ನಂದೊಂದು ಏನಾರು ಒಂದು ವಿಡಿಯೋನ ತಪ್ಪಂದ್ರೆ ಇದು ಬಂದೈತೆ ನೋಡಿ, ನಿಮ್ಗೆ ಮಾಡಬಾರ್ದಾಗಿತ್ತು ಅಂತ. ನಾನು ಒಂದು ತಪ್ಪು ಮಾಡಿದ್ದೀನಿ ಮೊನ್ನೆ. ಏನಂದ್ರೆ ಯಾರಿಗೇನು ಕೇಳಿಲ್ಲ, ಯಾಕಂದ್ರೆ ಇವ್ರು ನಮ್ಮ ಮನೆಯವ್ರು, ನಮ್ಮ ಮಾವನವ್ರು, ನಮ್ಮ ಚಿಕ್ಕಪ್ಪನವ್ರು, ನಮ್ಮ ಅತ್ತೆ ಹೇಳ್ಕೊಂಡು ಬ್ಯಾನರ್ ಹಾಕಿದೆ. ನೀನು ಎದಕ್ಕಾಗ್ತೀನಿ ನನಗೆ ಕೇಳಿಲ್ಲ. ಯಾಕಂದ್ರೆ ನಮ್ಮ ಹಳಿ ಆಗ್ಲಿ, ನಮ್ಮ ಮಗ ಆಗ್ಲಿ ಮಾಡಿದ್ರೆ ಏನೋ ಚೆನ್ನಾಗಿ ಮಾಡ್ತಾನೆ ಅನ್ನೋ ಉದ್ದೇಶದಿಂದ ಇವ್ರು ನನಗೆ ಯಾವಾಗಲೂ ಸಹಕಾರ ಕೊಟ್ಟಿದ್ದಾರೆ. ನಾನು ಬೆಳಿಲಿಕ್ಕೆ ಕಾರಣನೇ ಇವ್ರು, ನಾನು ಇಷ್ಟು ಬೆಳಿಲಿಕ್ಕೆ ಕಾರಣನೇ ಇವರೆಲ್ಲ ಹಿರಿಯರು. ಯಾವತ್ತು ನನಗೆ ಏನು ನೀನ್ ತಪ್ಪು ಮಾಡಿಯಪ್ಪ ಅಂತ ಹೇಳಿಲ್ಲ. ತಪ್ಪು ಮಾಡಿದ್ರೆ ಕರೆದು ತಪ್ಪು ಮಾಡಿ ಅಂತ ಹೇಳಿ ಹೊರತು
ಏನಲ್ಲ, ಇವರೆಲ್ಲ ಸಹಕಾರ, ಊರಿನವರೆಲ್ಲರೂ ನನಗೆ ಹೊಂದಿರುವಂತ ನಂಬಿಕೆ. ಆ ನಂಬಿಕೆ ಇಲ್ಲದ್ರೆ ನಾನು ಇಷ್ಟು ಮಟ್ಟಕ್ಕೆ ಬೆಳೆಯಕ್ಕೆ, ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಕಾರಣ ತಾವೆಲ್ಲರೂ. ನಾನು ಒಂದು ಕರೆಗೆ ಬಂದಿರೋದು ತಮ್ಮೆಲ್ಲರಿಗೂ ಕೈ ಮುಗಿದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಾ, ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸೇವಾ ಸಿದ್ಧಿ ಟ್ರಸ್ಟ್ ಕಡೆಯಿಂದ ಮತ್ತು ನನ್ನ ಟ್ರಸ್ಟ್ ಸದಸ್ಯರ ಕಡೆಯಿಂದ ತಮ್ಮ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಇದೇ ತರ ಡಾಕ್ಟರ್ಗಳು ನನಗೆ ನಂಬಿ ಬಂದಿರು, ಮಾಡೋಣ ಸರ್ ಅಂದ್ರೆ ಒಂದೇ ಮಾತಿಗೆ ಬಂದ್ರು ಎಲ್ಲ ಡಾಕ್ಟರಿಗೂ ಮತ್ತೆ ಡಾಕ್ಟರ್ ಕುಟುಂಬಕ್ಕೂ ನನ್ನ ವೈಯಕ್ತಿಕ ಕಡೆಯಿಂದ ಮತ್ತು ನನ್ನ ಟ್ರಸ್ಟ್ ಕಡೆಯಿಂದ ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ರೆಹಮಾನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ನಾವೊಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಿಜವಾಗ್ಲೂ ನನ್ನ ಮೇಲೆ ಒಂದು ಮಾಡಿರುವಂತ ಒಂದು ಕರುಣೆ, ಒಂದು ಯಾವತ್ತು ಹೆಸರು ಯಾವತ್ತು ಸೇವೆ ಸಿದ್ಧಿ ಟ್ರಸ್ಟ್ ವತಿಯಿಂದ ಇವತ್ತು ಮೆಡಿಕಲ್ ಕ್ಯಾಂಪ್ ಇಲ್ಲಿ ಆರೋಗ್ಯ ಬಗ್ಗೆ ಭಾಳ ಚೆನ್ನಾಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ದಳಪತಿ ಮೊಹಮ್ಮದ್ ಬೈ ಅವರು. ಮತ್ತು ಅವ್ರ ಜೊತೆ ಬಸಪಟ್ಟಣ ಹಿರಿಯರು ಮತ್ತು ಯುವಕರು ಮತ್ತು ಎಲ್ಲ ಸಮಾಜದ ಹಿರಿಯರು ಇವ್ರ ಜೊತೆ ಸಹಕಾರ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಡಾಕ್ಟರ್ಸ್ ಮತ್ತು ನಮ್ಮ ಅಲಿ ಸಾರ್ ಮತ್ತು ನಮ್ಮ ಸ್ವಾಮಿಯವರು ಎಲ್ಲರೂ ಕಲಿತು ಇವರಿಗೆ ಒಂದು ಸಹಕಾರ ಮಾಡಿದ್ದಾರೆ. ಇದು ಇವತ್ತಿನ ದಿನ ಇಂಥವು ಕ್ಯಾಂಪು ಆಗಬೇಕು, ಒಳ್ಳೆಯದು. ಯಾಕಂದರೆ ಮನುಷ್ಯನಿಗೆ ಬೆಳಿಗ್ಗೆ ಎದ್ಮೇಲೆ ತಿಂಡಿ ಊಟ ಅಂತೂ ಬೇಗ, ಅದ್ರ ಜೊತೆ ಇವತ್ತು ಔಷಧ ಬಗ್ಗೆನ ಭಾಳ ಕಾಳಜಿ ಮಾಡಬೇಕಾಗ್ತದೆ. ಹಾಗಾಗಿ ಒಂದು ಒಳ್ಳೆಯ ಕ್ಯಾಂಪ್ ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮ ಮನಸ್ಸಿನಿಂದ ಅವ್ರಿಗೆ ಧನ್ಯವಾದವನ್ನು ಹೇಳ್ತೀವಿ ಅಂತೇಳಿ ಗ್ರಾಮದಲ್ಲಿ ಈ ಆರೋಗ್ಯ ಶಿಬಿರವನ್ನು, ಮಹಿಳಾ ಆರೋಗ್ಯ ಶಿಬಿರವನ್ನು ಇಟ್ಕೊಂಡಿದ್ದಾರೆ. ಈ ಒಂದು ಶಿಬಿರದಲ್ಲಿ ಯಾಕಂದರೆ ಕೆಲವೊಂದು ಹೆಣ್ಮಕ್ಳು ಮನೆಯಲ್ಲೇ ಕೆಲಸ ಮಾಡ್ಕೊತ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಳ್ಳೋದಿಲ್ಲ. ಇದು ಒಂದು ಶಿಬಿರ ಅಂತೇಳಂದು, ಅದು ಫ್ರೀ ಶಿಬಿರ ಅಂತೇಳಂದಿದ್ದಾಗ ಅವರು ತಮ್ಮ ಇದನ್ನು ಏನೋ ಪ್ರಾಬ್ಲಮ್ ಇದ್ರೂ ಬಂದು ತೋರಿಸ್ಕೊಳ್ತಾರೆ. ಭಾಳ ಒಳ್ಳೆಯ ಒಂದು ಉನ್ನತವಾದ ಇದನ್ನು ಮಾಡಿದ್ದಾರೆ ಈ ಶಿಬಿರನ. ಭಾಳ ಸಂತೋಷವಾಯಿತು. ಯಾಕಂದರೆ ಎಲ್ಲ ಹೆಣ್ಮಕ್ಳು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳೋಕ್ಕೆ ಅನಾನುಕೂಲ ಇರ್ತದೆ. ಈ ಒಂದು ಶಿಬಿರ ಮಾಡಿದ್ರಿಂದ ಅವರು ತಮ್ಮ ಬಿಚ್ಚು ಮನಸ್ಸಲ್ಲಿದ್ದ ಬಂದು ಹೇಳ್ಕೊಂಡು ಡಾಕ್ಟರ್ ಕಡೆಗೆಲ್ಲ ಲೇಡೀಸ್ ಡಾಕ್ಟರ್ಸೇ ಇದ್ದಾರೆ, ಅವ್ರ ಹತ್ರ ಹೇಳ್ಕೊಂಡು ತೋರಿಸ್ಕೊಳ್ತಾರೆ. ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಒಳ್ಳೆಯ ಇದನ್ನು ಆಯೋಜನೆ ಮಾಡಿದ್ದಾರೆ ಅಂತ ಹೇಳಂತೀವಿ.